ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಧಾಸ್ ಕಿಚನ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮಕರ ಸಂಕ್ರಮಣದ ಶುಭಾಶಯಗಳು. ನಮ್ಮಲ್ಲಿ ಮಕರ ಸಂಕ್ರಮಣಕ್ಕೆ ಜಾಸ್ತಿಯಾಗಿ ಶೇಂಗಾ ಹೋಳಿಗೆ ನಾವು ಮಾಡ್ತೀವಿ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋ ರೆಸಿಪಿನೂ ಬಂದು ಶೇಂಗಾ ಹೋಳಿಗೆದು. ಇದು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಗರಿ ಗರಿಯಾಗಿರುತ್ತೆ. ಶೇಂಗಾ ಹೋಳಿಗೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 kg ಶೇಂಗಾ, 1 kg ಬೆಲ್ಲ, 1/2 kg ಮೈದಾ ಹಿಟ್ಟು. ಈಗ ನೋಡಿ ಫ್ರೆಂಡ್ಸ್, ಒಂದು ಪಾತ್ರೆಗೆ ಮೈದಾ ಹಿಟ್ಟು ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು 1-2 ಸ್ಪೂನ್ ಎಣ್ಣೆ ಹಾಕಿ ಕಲಿಸ್ಕೊಂಡ್ಬಿಟ್ಟು, ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಈ ಹದಕ್ಕೆ ಬರೋ ತನಕ, ಸ್ವಲ್ಪ ಮೃದುವಾದ ಹದಕ್ಕೆ ಬರೋ ತನಕ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದು ಮೈದಾ ಹಿಟ್ಟನ್ನ ಒಂದು 10-15 ನಿಮಿಷ ನೆನೆಲಿಕ್ಕೆ ಬಿಡಿ. ಈಗ ನಾನು 1 kg ಶೇಂಗಾನ ಬಾಣಲಿಗೆ ಹಾಕಿ ಹುರಿತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಹುರಿಬೇಕು. ಇದು ಹುರಿದಾದ್ಮೇಲೆ ಒಂದು 10 ನಿಮಿಷ ಆರ್ಲಿಕ್ಕೆ ಬಿಡಬೇಕು. ಬಿಟ್ಮೇಲೆ ನೋಡಿ, ಈಗ ಶೇಂಗಾ ಆರಿದೆ. ಈಗ ಆರಿ ಶೇಂಗಾನ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ. ಈಗ ತಣ್ಣಗಾಗಿರೋ ಶೇಂಗಾನ ಒಂದು ಮಿಕ್ಸಿ ಜಾರ್ಗೆ ಹಾಕಿ, ಮತ್ತು ಕುಟ್ಟಿಟ್ಕೊಂಡಿರೋ ಬೆಲ್ಲನೂ ಸ್ವಲ್ಪಗೆ ಮಿಕ್ಸಿ ಜಾರ್ಗೆ ಹಾಕಿ ಎರಡನ್ನೂ ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಥರ ತರಿಯಾಗಿ ರುಬ್ಕೋಬೇಕು. ಈಗ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ಇದನ್ನ ಇನ್ನೂ ಸ್ವಲ್ಪ ನಾದ್ಕೊಂಡು ಚಿಕ್ಕದಾಗಿ ಈ ಥರ ಹೊಳ್ಳೆ ಮಾಡ್ಕೋಬೇಕು. ಒಂದು ಪುರಿ ಸೈಜಿಗೆ ಆಗೋಷ್ಟು ಹುಳ್ಳೆ ಮಾಡಿಕೊಂಡು, ಈಗ ಉಳ್ಳೆ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನು ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಶೇಂಗಾ ಮತ್ತು ಬೆಲ್ಲ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಒಂದು ಸ್ವಲ್ಪ ಉಂಡಿಗತೆ ಕಟ್ಟಿ ಈ ಲಟ್ಟಿಸ್ಕೊಂಡಿರೋ ಇದರಲ್ಲಿ ಈ ಥರ ಹಿಟ್ಟು ನೋಡಿ, ಈ ಥರ ಫಿಲ್ ಮಾಡಿ ತುಂಬಿ ಈ ಥರ ಮಡಚಿ ಈಗ ಇದನ್ನ ಮತ್ತೆ ಲಟ್ಟಿಸ್ಬೇಕು. ಒಂದು ಪುರಿ ಸೈಜಿಗೆ ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ಒಂದು ಸೈಜ್ಗೆ, ಇಲ್ಲ ಇದಕ್ಕಿಂತ ಚಿಕ್ಕದಾದ್ರೂ ನಿಮಗೆ ಬೇಕಂದರೆ ಚಿಕ್ಕದಾಗಿನೂ ಲಟ್ಟಿಸ್ಕೊಳ್ಳಿ, ಇಲ್ಲ ಒಂದು ಸ್ವಲ್ಪ ದೊಡ್ಡದು ಬೇಕಂತಂದ್ರೂ ಒಂದು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಂಡು ನೋಡಿ. ಈಗ ಈ ಥರ ಲಟ್ಟಿಸ್ಕೊಂಡು ಒಂದು ತವಾ ಮೇಲೆ ಹಾಕಿ ಬೇಯಿಸ್ಬೇಕು. ನೋಡಿ, ಈ ಥರ ಎರಡು ಕಡೆನೂ ಬೇಯಿಸಿ ತೆಗೆದಿಡಬೇಕು. ಈ ಶೇಂಗಾ ಹೋಳಿಗೆ ಮೇಲೆ ತುಪ್ಪ ಹಾಕ್ಕೊಂಡು ನೀವು ತಿಂತಾ ಇದ್ದರೆ ಬಿಸಿದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಆಯಿಲೇನೂ ಹಚ್ಚಿಲ್ಲ. ಆಯಿಲು ಹಾಕಬಾರ್ದು, ಯಾಕಂದರೆ ಆಲ್ರೆಡಿ ಶೇಂಗಾ ತನ್ನ ಆಯಿಲ್ ಕಂಟೆಂಟ್ನ ಬಿಟ್ಕೊಳ್ಳುತ್ತಲ್ವ. ಸೊ ಹಾಗಾಗಿ ಹಾಗೇ ಬೇಯಿಸಿದರೆ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಈಗ ಮೃದುವಾಗಿರೋ ಗರಿ ಆಗಿರೋ ಶೇಂಗಾ ಹೋಳಿಗೆ ರೆಡಿ ಆಗಿದೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ.